ಜೈಲಿನಲ್ಲಿ ಕೈದಿಗಳ ವಿಲಾಸಿ ಜೀವನದ ವಿಡಿಯೋ ವೈರಲ್ ಪ್ರಕರಣ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ವಿಡಿಯೋ ವೈರಲ್ ಹಿನ್ನೆಲೆ ದರ್ಶನ್ ಆಪ್ತ ನಟ ಧನ್ವೀರ್ನನ್ನ ಸಿಸಿಬಿ ಹಾಗೂ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪರಪ್ಪನ ಜೈಲಿನಲ್ಲಿ ಕೈದಿಗಳು ಜಾಲಿ. ವಿಡಿಯೋ ವೈರಲ್ ಹಿಂದೆ ದರ್ಶನ್ ಆಪ್ತ ಧನ್ವೀರ್, ಸಿಸಿಬಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ವಿಚಾರಣೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ವಿಲಾಸಿ ಜೀವನದ ವಿಡಿಯೋ ವೈರಲ್ ಪ್ರಕರಣ ರಾಜ್ಯದಲ್ಲಿ ಹಲ್ಚಲ್ ಎಬ್ಬಿಸಿದೆ. ಜೈಲಿನಲ್ಲಿ ಕೈದಿಗಳ ಜಾಲಿ ಲೈಫ್ ವೈರಲ್ ಆದ ವಿಡಿಯೋಗಳೇ ಸಾರಿ ಹೇಳ್ತಿವೆ. ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ಪ್ರಕರಣ ಸಂಬಂಧ ನಟ ದರ್ಶನ್ ಅತ್ಯಾಪ್ತ ನಟ ಧನ್ವೀರ್ನನ್ನ ಸಿಸಿಬಿ ಹಾಗೂ ಪರಪ್ಪನ ಅಗ್ರಹಾರ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ವಿಡಿಯೋಗಳನ್ನ ವೈರಲ್ ಮಾಡಿದ್ದ ಹಿಂದೆ ನಟ ಧನ್ವೀರ್ ಕೈವಾಡ ಇರುವ ಶಂಕೆ ಆಧರಿಸಿ ಸಿಸಿಬಿ ಪೊಲೀಸರು ವಿಚಾರಣೆ ಮಾಡಿದ್ರು. ವಿಚಾರಣೆ ವೇಳೆ ನಟ ಧನ್ವೀರ್ ಬಳಸಿದ್ದ ಮೊಬೈಲ್ ಸೀಸ್ ಮಾಡಿ ಅನಾಲಿಸಿಸ್ ಮಾಡಲಾಗುತ್ತಿದೆ. ಆತ್ಮೀಯರನ್ನ ಇಟ್ಕೊಂಡು ವಿಡಿಯೋ ಬಿಡುಗಡೆ ಮಾಡಿರುವ ಬಗ್ಗೆ ಅನುಮಾನ ಇದ್ದು ಪರಿಶೀಲನೆ ಮಾಡಲಾಗುತ್ತಿದೆ. ನಟ ಧನ್ವೀರ್ನ ಕಳೆದ 3 ತಿಂಗಳ ಕಾಲ್ ಡೀಟೇಲ್ ಪರಿಶೀಲನೆಗೆ ಪರಪ್ಪನ ಅಗ್ರಹಾರ ಪೊಲೀಸರು ಮುಂದಾಗಿದ್ದಾರೆ. ನಟ ಧನ್ವೀರ್ ಮೊಬೈಲ್ ಅನ್ನ ಆಗ್ನೇಯ ವಿಭಾಗದ ಸೆನ್ ಪೊಲೀಸ್ ಠಾಣೆಗೆ ಗಾಗಿ ಕಳಿಸಲಾಗಿದೆ. ಮೊಬೈಲ್ ಅನಾಲಿಸಿಸ್ ವರದಿ ಮೇಲೆ ನಟ ಧನ್ವೀರ್ ಭವಿಷ್ಯ ನಿರ್ಧಾರವಾಗಲಿದೆ. ಮೊಬೈಲ್ ಸಿಡಿಆರ್ನಲ್ಲಿ ಬೇರೆ ಆತ್ಮೀಯರ ಜೊತೆಯಲ್ಲಿ ಸಂಪರ್ಕ ಇರುವುದು ಕಂಡುಬಂದು ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಧನ್ವೀರ್ ಮತ್ತಷ್ಟು ಮಾಹಿತಿ ಲಭ್ಯವಾದ್ರೆ ಧನ್ವೀರ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎನ್ನುತ್ತಿದೆ ಪೊಲೀಸ್ ಮೂಲಗಳು. ಆದ್ರೆ ತನಿಖೆಯ ವೇಳೆ ನನ್ನದೇನು ಪಾತ್ರ ಇಲ್ಲ, ವಿಡಿಯೋ ವೈರಲ್ ಹಿಂದೆ ಯಾರಿದ್ದಾರೆ ಅನ್ನೋದು ತಿಳಿದಿಲ್ಲ ಎಂದಷ್ಟೇ ಪೊಲೀಸರ ಮುಂದೆ ಧನ್ವೀರ್ ಹೇಳಿದ್ದಾರೆ. ಒಟ್ನಲ್ಲಿ ಧನ್ವೀರ್ ಮೊಬೈಲ್ನಲ್ಲಿ ಮತ್ತಷ್ಟು ಮಾಹಿತಿ ಲಭ್ಯವಾದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.